ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಇವತ್ತು ರಾತ್ರಿ 8 ಗಂಟೆಗೆ ಅಲ್ಲ 8:15, ಯಾವಾಗಲೂ 8 ಗಂಟೆಗೆ ಬರ್ತಾ ಇದ್ರು, 8 PM ಅಂದರೆ ಎಲ್ರಿಗೂ ಫೇಮಸ್ಸು. ಈಗ 8:15 ಸಾಹೇಬ್ರು ಅಂದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಲೈವ್ ಬರ್ತಾ ಇದ್ದಾರೆ. ಲೈವ್ ಅಂದ್ರೆ ಗೊತ್ತಲ್ವಾ, ಅವ್ರೇನಾದ್ರು ಒಂದು ವಿಶೇಷವಾದ ವಿಚಾರಗಳನ್ನ, ದೇಶಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ, ಇನ್ನೇನೇನೋ ಅವರಿಗೆ ಪೂರಕವಾಗಿರುವಂತ ವಿಚಾರಗಳನ್ನ ತೆಗೆದುಕೊಂಡು ಬರ್ತಾರೆ. ಅವರ ಭಕ್ತಾದಿಗಳು, ಅವರ ಭಕ್ತ ಪಡೆ, ಅವರ ಅಭಿಮಾನಿ ಪಡೆ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಈ ಲೈವ್ ಅಲ್ಲಿ ಏನ್ ಮಾತಾಡ್ತಾರೆ ಅಂತ ನಮ್ಗೆ ಈಗಾಗ್ಲೇ ಗೊತ್ತಾಗಿದೆ. ಏನ್ ಮಾತಾಡ್ತಾರೆ ನೋಡಿ, ನಾವು ನಾರಿ ಶಕ್ತಿಯನ್ನ ಸಂಸತ್ತಿನಲ್ಲಿ ಜಾರಿ ಮಾಡೋದಕ್ಕೆ ರೆಡಿಯಾಗಿದ್ವಿ, ಆದ್ರೆ ವಿಪಕ್ಷಗಳು ಅದಕ್ಕೆ ಅಡ್ಡಿ ಆಗ್ಬಿಟ್ವು. ನೋಡಿ ಎಂಥ ಕೆಲಸ ಮಾಡಿದ್ದಾರೆ. ಮಹಿಳೆಯರ ಪರವಾಗಿರೋದು ನಾವು, ಮಹಿಳೆಯರ ರಕ್ಷಣೆಗಿರೋದು ನಾವು, ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡೋದು ನಾವು ಅಂದ್ರೆ ಬಿಜೆಪಿಯವರು, ಆದ್ರೆ ಕಾಂಗ್ರೆಸ್ನವರು, ಪ್ರತಿಪಕ್ಷದವರು ಇದಕ್ಕೆ ಅಡ್ಡಿ ಆಗ್ಬಿಟ್ರು, ಎಂತ ಕೆಲಸ ಮಾಡ್ಬಿಟ್ರು ನೋಡಿ, ಹಾಗೆ ಹೀಗೆ ಅಂತೇಳಿ ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ರೆಡಿ ಆಗ್ತಾರೆ. ಇದು ಸಂದೇಶ ಅಲ್ಲ, ಇದು ತಪ್ಪು ಸಂದೇಶ. ನಿಜವಾಗಿಯೂ ಈ ದೇಶದ ಮಹಿಳೆಯರ ಬಗ್ಗೆ ಇವ್ರಿಗೆ ಕಾಳಜಿ ಇದ್ದಿದ್ರೆ ಇದನ್ನು ಯಾವಾಗ್ಲೂ ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತಲ್ಲ ಸ್ನೇಹಿತರೆ. ನಾನು ಅದನ್ನೇ ಮಾತಾಡಕ್ ಹೊರಟಿದ್ದೀನಿ. ಡಿಲಿಮಿಟೇಷನ್, ಮಹಿಳಾ ಮೀಸಲಾತಿಯ ಹೆಸರಲ್ಲಿ ಡಿಲಿಮಿಟೇಷನ್ ಕಾಯ್ದೆಯನ್ನ ಜಾರಿ ಮಾಡೋಕೆ ಹೊರಟಿದ್ದೀರಲ್ಲ, ಇದು ನಿಮ್ಮ ಈ ದೇಶದ ಜನರಿಗೆ ಮಾಡೋ ಒಂದು ದ್ರೋಹ ಅಲ್ವಾ? ಅದರಲ್ಲೂ ದಕ್ಷಿಣ ಭಾರತೀಯರಿಗೆ ಮಾಡುವಂತ ವಂಚನೆ ಅಲ್ವಾ? ಇವ್ರು ಹೇಳ್ತಾರಲ್ಲ, ನಮಗೆ ಮಹಿಳೆಯರ ಬಗ್ಗೆ ನಾರಿ ಶಕ್ತಿ ನಾರಿ, ಮತ್ತೆ ನಾವು ಮಹಿಳೆಯರ ಬಗ್ಗೆ ಗೌರವ ಇದೆ, ಅವ್ರಿಗೆ ಮೀಸಲಾತಿ ಕೊಡ್ತೀವಿ, ಹಾಗೆ ಹೀಗೆ ಅಂತ ಭಾಷಣ ಹೊಡಿತೀರಲ್ಲ. 2023ರಲ್ಲಿ ಸಂಸತ್ನಲ್ಲಿ 33% ರಾಜಕೀಯ ಮಹಿಳೆಯರು ಸ್ಪರ್ಧೆ ಮಾಡೋದಕ್ಕೆ, ಎಲ್ಲಾ ಪಕ್ಷಗಳು ಟಿಕೆಟ್ ಕೊಡೋದಕ್ಕೆ 33% ಮೀಸಲಾತಿ ಸಂಬಂಧಪಟ್ಟಂಗೆ 2023ರಲ್ಲೇ ಆಗಿತ್ತಲ್ಲ. ಯಾಕೆ ಅದನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡೇ ಇಲ್ಲ? ಬಿಲ್ ಪಾಸ್ ಆಯ್ತು, ಆದ್ರೆ ಅನುಷ್ಠಾನಕ್ಕೆ ತರಬೇಕಲ್ಲ. ಅನುಷ್ಠಾನಕ್ಕೆ ಯಾಕೆ ತರಲಿಲ್ಲ? ಆಯ್ತು, ಅನುಷ್ಠಾನ ತರೋದಿಕ್ಕೆ 543 ಈಗ ಇರುವಂತ ಸದಸ್ಯರ ಸಂಖ್ಯೆ. ಪ್ರಸ್ತುತ ದೇಶದ ಸಂಸದರ ಸಂಖ್ಯೆ 543. ಈಗ ಇರುವ ಸಂಸದರ ಸಂಖ್ಯೆ 543ರಲ್ಲಿ 33% ಮೀಸಲಾತಿಯನ್ನ 2023ರಲ್ಲಿಯೇ ನೀವು ಬಿಲ್ ಪಾಸ್ ಮಾಡಿದ್ರಲ್ಲ, ಅದನ್ನ ಅನುಷ್ಠಾನ ಮಾಡಿ. ಯಾಕೆ ಈಗಿರುವ ಸಂಸದರ ಸಂಖ್ಯೆಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ನಿಮಗೆ ಏನ್ ಸಮಸ್ಯೆ? ಮಾಡ್ಬೋದಲ್ಲ. ಸುಮ್ಮನೆ ಜನರಿಗೆ ತಪ್ಪು ಸಂದೇಶವನ್ನ, ದಿಕ್ಕು ತಪ್ಪಿಸುವ ಕೆಲಸವನ್ನ ಯಾಕೆ ಮಾಡ್ತೀರಿ? ನಿಮ್ಗೆ ಅಷ್ಟು ಮಹಿಳೆಯರ ಬಗ್ಗೆ ಪ್ರೀತಿ, ಕಾಳಜಿ, ಗೌರವ ಇದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ. ನೀವು ಜಾರಿ ಮಾಡೋದಕ್ಕೆ ಅಡ್ಡಿ ಬಂದಿರೋರು ಯಾರು? ವಿಪಕ್ಷಗಳು ಹೇಳ್ತಿದಾವಲ್ಲ, ನಾವು ಮಹಿಳಾ ಮೀಸಲಾತಿಗೆ ಯಾವುದೇ ಕಾರಣಕ್ಕೂ ನಾವು ಅಡ್ಡಿ ಪಡಿಸಲ್ಲ ಅಂತ ಹೇಳಿದಾರಲ್ಲ, ಜಾರಿ ಮಾಡಿ ಅಲ್ವಾ? ನಿಮ್ಮ ಉದ್ದೇಶ ಏನು ಅಂದ್ರೆ, ಇನ್ನೂ ಜಾರಿ ಆಗದ ಅಂದ್ರೆ ಅನುಷ್ಠಾನಕ್ಕೆ ಬಾರದ ಮೀಸಲಾತಿಯ ವಿಚಾರವನ್ನ ಮುಂದೆ ಇಟ್ಟುಕೊಂಡು ನಿಮ್ಮ ಈ ಕಾಯಂ ಆಗಿ ಅಧಿಕಾರದಲ್ಲಿ ನಾವೇ ಗೂಟ ಹೊಡ್ಕೊಂಡಿರ್ಬೇಕು, ನಮಗೆ ಬೇಕಾದ ಕಾಯ್ದೆಗಳನ್ನ ರೂಪಿಸ್ಕೋಬೇಕು, ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೂರಿ, ಒಕ್ಕೂಟದ ವ್ಯವಸ್ಥೆಯ ಆಶಯಗಳನ್ನ ಗಾಳಿಗೆ ತೂರಿ ನಾವಿಲ್ಲೇ ಜಾಂಡ ಹೊಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿಲಿಮಿಟೇಷನ್ ಪ್ರಕ್ರಿಯೆ ತಂದ್ಬಿಟ್ಟು ಸಂಸದರ ಸಂಖ್ಯೆಯನ್ನ, ಅಂದ್ರೆ ಹಿಂದಿ ಬೆಲ್ಟ್ ಅಲ್ಲಿ ಸಂಸದರ ಸಂಖ್ಯೆಯನ್ನು ಹೆಚ್ಚುಗೊಳಿಸಿ ದಕ್ಷಿಣ ಭಾರತಕ್ಕೆ ಮರಣ ಶಾಸನ ಬರೆಯೋದೇ ನಿಮ್ಮ ಕುತಂತ್ರ ತಾನೆ. ಈ ಕುತಂತ್ರ ಈಗ ಇಡೀ ದೇಶದ ಜನರಿಗೆ ಗೊತ್ತಾಗಿದೆ. ಇನ್ನೊಂದು ಕುತಂತ್ರ ಏನ್ ಗೊತ್ತಾ? ಇದು ಈ ಬಿಲ್ ಮಂಡನೆ ಆಗಲ್ಲ ಅಂತ ನಿಮಗೆ ಮೊದಲೇ ಗೊತ್ತಿತ್ತು ಬಿಜೆಪಿಯವರಿಗೆ. ಯಾಕಂದ್ರೆ ಸಂಸತ್ನಲ್ಲಿ ಈ ಬಿಲ್ ಪಾಸ್ ಆಗೋದಕ್ಕೆ 2/3 ಮೆಜಾರಿಟಿ ಬೇಕು, ಅದಕ್ಕೆ 362 ಸಂಸದರ ಅನುಮೋದನೆ ಬೇಕು. ಆದ್ರೆ ಅಷ್ಟೊಂದು ಮೆಜಾರಿಟಿ ಇಲ್ಲ. ಆ ಮೆಜಾರಿಟಿ ಇಲ್ಲದ ಕಾರಣ ಈ ಒಂದು ಬಿಲ್ ಫೇಲ್ ಆಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿದ್ದು ಸಂಸತ್ತಲ್ಲಿ ಏನು ಪ್ರತಿಪಕ್ಷಗಳನ್ನ ವಿರೋಧಿಸಲು ಬೇಕಾದಂತ ನಾಮಫಲಕಗಳನ್ನ, ಭಿತ್ತಿ ಪತ್ರಗಳನ್ನ ರೆಡಿಯಾಗಿ ಇಟ್ಕೊಂಡು ಬಂದಿದ್ರಿ. ಅದನ್ನ ಮಾಡಿದ್ರೆ ಕೊನೆಗೆ ಬಿಲ್ ಫೇಲ್ ಆಯ್ತು. ವಿಶೇಷ ಅಧಿವೇಶನ ಕರೆಯುವ ಅಗತ್ಯತೆ ಇತ್ತ? ಈ ದೇಶದ ಜನರ ತೆರಿಗೆ ಹಣವನ್ನ ಈ ರೀತಿ ನಿಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಪೋಲ್ ಮಾಡ್ತಿರಲ್ಲ, ವ್ಯರ್ಥ ಮಾಡ್ತಿರಲ್ಲ. ಇದು ನೀವು ದೇಶಕ್ಕೆ ನೀವು ದೇಶಪ್ರೇಮಿಗಳು ಅಂತ ಹೇಳ್ಕೊಳ್ತಿರಲ್ಲ, ನೀವು ಈ ದೇಶಕ್ಕೆ ಕೊಡೋ ಕೊಡುಗೆ. ವಿಶೇಷ ಅಧಿವೇಶನವನ್ನ ಈ ರೀತಿ ವ್ಯರ್ಥ ಮಾಡ್ತಾರಾ? ನೀವು ವ್ಯರ್ಥ ಮಾಡ್ತಾ ಇಲ್ಲ. ಈ ವಿಶೇಷ ಅಧಿವೇಶನವನ್ನ ಕರೆದು ಅದರಲ್ಲಿ ಮಹಿಳಾ ಮೀಸಲಾತಿಯನ್ನು ಮುಂದಿಟ್ಟುಕೊಂಡು ಡಿಲಿಮಿಟೇಷನ್ ವಿಚಾರವನ್ನು ತೆಗೆದುಕೊಂಡು ಮತ್ತೆ ಈ ಬಿಲ್ ಪಾಸ್ ಆಗಲ್ಲ ಅಂತ ಮೊದಲೇ ರೆಡಿ ಮಾಡಿಕೊಂಡು ನೀವು ತಿಳಿದುಕೊಂಡು ಆ ಮೂಲಕ ಏನು ಈ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಅಲ್ಲಿ ಈ ವಿಚಾರವನ್ನ ಹೇಳ್ಕೊಂಡು ಸುತ್ತರಿಬೇಕಲ್ಲ. ಈಗ ನೋಡಿ ನಾವು ಮಹಿಳೆಯರ ಬಗ್ಗೆ ಎಂಥ ಬಿಲ್ ಅನ್ನು ತರಕ್ಕೆ ಹೊರಟಿದ್ವಿ, ಪ್ರತಿಪಕ್ಷಗಳೆಲ್ಲ ಸೇರ್ಕೊಂಡು ಹಾಳು ಮಾಡಿಬಿಟ್ರು. ನೋಡಿ ಮಹಿಳೆಯರಿಗೆ ನಾವು ಎಂಥ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ವಿ, ಇಂಥ ಮೋಸ ಮಾಡಿದ್ದಾರೆ, ನೋಡಿ ಏನು ಮಾಡ್ತೀರಾ, ಓಟ್ ನಮ್ಗೆ ಹಾಕಿ ಅಂತೇಳಿ ಕೇಳೋ ಕುತಂತ್ರ ಅಲ್ವಾ? ಏನಾಗಿದೆ?
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ನ್ಯಾಯ ಮಾರ್ಗಗಳಿವೆ. ನಿಮಗೆ ಅಷ್ಟೊಂದು ಭಯ ಇಲ್ಲ ಅಂತ ಅನ್ನೋದೇ ಆದರೆ ಹೋಗಿ ನೀವು ಮಾಡಿರುವ ಸೇವೆಗಳನ್ನು, ನಿಮ್ಮ ಘನ ಕಾರ್ಯಗಳನ್ನು ಹೇಳಿ ಜನರ ಹತ್ರ ಓಟ್ ಕೇಳಿ. ನೀವು ಮಾಡಿದ್ರಲ್ಲ ಏನೇನು ಕೆಲಸಗಳನ್ನು, ಏನು ನೋಟ್ ಬ್ಯಾನ್ ಮಾಡಿದ್ರಿ, ಎಂತೆಂಥ ಕೆಲಸಗಳಿದ್ದಾವೆ, PM ಕೇರ್ ಫಂಡ್ ಹಣ ಏನಾಯಿತು, ಎಷ್ಟೊಂದು ವಿಚಾರಗಳಿದ್ದಾವೆ. ಆಮೇಲೆ ಎಲೆಕ್ಟ್ರೋಲ್ ಬಾಂಡ್ ಹಗರಣ ಅದ್ರ ಬಗ್ಗೆ ಕೇಳಿ. ಆಮೇಲೆ ಗಡಿಗಳಿಗೆ ಸಂಬಂಧಪಟ್ಟಂಗೆ ಭದ್ರತೆ, ನರವಣೆ ಅವರು ಬರೆದ ಪುಸ್ತಕ ಅದ್ರ ಬಗ್ಗೆ ಕೇಳಿ. ಎಷ್ಟೊಂದು ವಿಚಾರಗಳಿದಾವೆ. ಒಳ್ಳೆ ಕೆಲಸಗಳು ಮಾಡಿದ್ರೆ ಜನಗಳ ಹತ್ರ ಈ ರೀತಿ ನೀವು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಜನರಿಗೆ ದಿಕ್ಕು ತಪ್ಪಿಸಿ ಜನರ ಸಮಯ ದುಡ್ಡನ್ನು ವೇಸ್ಟ್ ಮಾಡಿ ಈ ಎಲ್ಲ ಕಸರತ್ತು ಮಾಡೋ ಅಗತ್ಯವಿಲ್ಲ. ನಿಮಗೆ ನಿಜವಾಗಿಯೂ ಮಹಿಳೆಯರ ಬಗ್ಗೆ ಕಾಳಜಿ, ಗೌರವ, ಪ್ರೀತಿ ಇಲ್ಲ. ಜೊತೆಗೆ ಇನ್ನೊಂದು ಮಾತು, ಪ್ರತಿಪಕ್ಷಗಳಿಗೇನೋ ಬಿಲ್ ಫೇಲ್ ಆಯ್ತು ಅಂತೇಳಿ ಸುಮ್ಮನೆ ಕೂರೋದಲ್ಲ, ನಿಮ್ಮಗಳ ಜವಾಬ್ದಾರಿಯೂ ಇದೆ. ಪ್ರತಿಪಕ್ಷಗಳು ಕೂಡ ಆಡಳಿತಾರೂಢ ಪಕ್ಷವನ್ನ ಕಟ್ಟಿ ಹಾಕಿ ಅದಕ್ಕೆ ಒತ್ತಡ ತಂದು ಈ ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಮಾಡ್ರಿ, ಇದನ್ನ 543ರಲ್ಲೇ ಮಾಡ್ರಿ ಅಂತ ಹೇಳಬೇಕು. ಅವರು 2029ಕ್ಕೆ ಇನ್ನೊಂದಷ್ಟು ವರ್ಷಗಳ ತರ ಹಿಂಗೆ ತಳ್ಳ ಹಾಕಿದ್ರೆ ಪ್ರತಿಪಕ್ಷಗಳು ನಿಮಗೂ ಬೆಲೆ ಇರಲ್ಲ, ಈ ಆಡಳಿತಾರೂಢ ಪಕ್ಷಗಳಿಗೂ ಬೆಲೆ ಇರಲ್ಲ. ಕೊನೆಗೆ ಹೆಣ್ಣು ಮಕ್ಕಳಿಗೆ ಬರೀ ಈ ರೀತಿ ಆಸೆ ತೋರಿಸಿ ಮೋಸ ಮಾಡ್ದಂಗಾಗತ್ತೆ, ದೇಶದ ಜನರಿಗೆ ಅನ್ಯಾಯ ಮಾಡ್ದಂಗಾಗತ್ತೆ. ಈಗಾಗಲೂ ಇನ್ನಾದರೂ ನಿಮ್ಮ ಜವಾಬ್ದಾರಿಯನ್ನು ಅರಿತು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋ ಕೆಲಸವನ್ನ ಮಾಡಿ. BJಪಿಗರು, ಅದರ ಈ ಮೋದಿ, ಅಮಿತ್ ಶಾ ಇಂಥ ಕುತಂತ್ರಗಳನ್ನು ಬಿಟ್ಟು ಜನರ ಅಭಿವೃದ್ಧಿಯನ್ನ ಮಾಡಿ ಜನರ ಬದುಕನ್ನು ಮೇಲಕ್ಕೆ ತಂದು ನ್ಯಾಯೋಚಿತವಾಗಿ ಗೆಲ್ಲೋ ಕೆಲಸಗಳನ್ನು ಮಾಡ್ರಪ್ಪ. ಇಲ್ಲ ಅಂದ್ರೆ ಜನ ನಿಮಗೆ ಈಗಾಗಲೇ 3ನೇ ಹಂತಕ್ಕೆ ಪಾಠ ಕಲಿಸಿದ್ದಾರೆ, ಇನ್ನು 4ನೇ ಹಂತದಲ್ಲಿ ಸರಿಯಾಗಿ ಪಾಠ ಕಲಿಸ್ತಾರೆ. ನಮಸ್ಕಾರ. ಮತ್ತೊಂದು ವಿಚಾರದೊಂದಿಗೆ ಭೇಟಿ ಮಾಡ್ತೇನೆ.